ಸಹಕಾರಿ ಇದ್ದರೆ ಸುಮ್ಮನೆ ಅಂಥ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡೋ ಬದಲಾಗಿ ನಿರಾಶ್ರಿತರಿಗೆ ಅನ್ನದಾಸೋಹ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಪುಣ್ಯವಂತರಾಗಿ. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. 3 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಜಿಗೇನಹಳ್ಳಿಯಿಂದ ಅಪ್ ಟು ಇದರ ಮಟ್ಟ ಬ್ರಿಡ್ಜ್ ಸೇರಿದಂತೆ ಇವತ್ತು ರಸ್ತೆ ಅಭಿವೃದ್ಧಿಪಡಿಸಲಾಗುವುದು. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಗಭದ್ರಾ ನದಿ ನೀರನ್ನ ಹೊಸ ವರ್ಷಕ್ಕೆ ಉದ್ಘಾಟನೆ ಮಾಡಿ ಕೊಡ್ತೀನಿ. ಡ್ಯಾಮ್ ನೀರನ್ನ ಇವತ್ತಿನ ದಿನ ಎರನಹಳ್ಳಿಗೆ ಇಡೀ 58 ಹಳ್ಳಿಗೆ ಮಾಡಿಕೊಡ್ತೀವಿ. ಹೇಳ್ತಾ ಅಣ್ಣ, ಕುಡಿಯೋ ನೀರಾಯ್ತು, ರಸ್ತೆ ಆಯ್ತು, ಆಸ್ಪತ್ರೆ ಆಯ್ತು, ಆರೋಗ್ಯ ಆಯ್ತು, ಶಿಕ್ಷಣ ಆಯ್ತು, ಬಟ್ ಈಗ ನಮ್ದೇ ಆಯ್ತು. ಯಾವ್ದನ್ನ ಒಂದು ಕೇಸ್ ಮಾಡಿವೆ ನಮ್ಮ ಇವತ್ತಿನವರೆಗೆ ಪೊಲೀಸ್ ಅವ್ರ ಎದುರಿಗೆ ಈ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಆಗ್ಬೇಕು ಅಂತೇಳಿ ಇವತ್ತು ಸಾಲು ಮರಗಳಿಗೆ ಇವತ್ತು ಸುಮಾರಾಗಿ 12 ಇವು ಹಣ್ಣುಗಳಿರ್ತಕ್ಕಂಥ ಗಿಡಗಳಾಕ ಇದು ಹಾಲು, ಆಮೇಲೆ ಅಳಿಲು, ಆಮೇಲೆ ಇದ್ರ ಜೊತೆಗೆ ಹಲಸದ ಜೊತೆಗೆ ಹುಂಚೆ ಗಿಡ, ಮಾನ್ ಗಿಡ, ಜಿಬ್ಬಣ್ಣು, ಆಮೇಲೆ ಜಮ್ಮನೀರ್ಲ ಹಣ್ಣು ಇವೆಲ್ಲ ಗಿಡಗಳು ಹಾಕ್ರ ಅಂತ ಹೇಳಿ ಇದಕ್ಕೆ 1,67,00,000 ನಾವು ಇದನ್ನ ಮಾಡಿಸಿದ್ವಿ. KMRC ಎಲ್ಲ ರೋಡ್ಗಳಿಗೆ ಎಲ್ಲೆಲ್ಲಿ ಮರಗಳಿಲ್ಲ ಸಾಲು ಮರ ಜೊತೆಗೆ ಹಣ್ಣಿನ ಗಿಡಗಳು 42 ಕಿಲೋಮೀಟರ್ ತಾಲೂಕಿನಲ್ಲಿ 42 ಕಿಲೋಮೀಟರ್ ಹಣ್ಣಿನ ಗಿಡಗಳೆಲ್ಲ. ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಗ್ರಾಮೀಣ ಭಾಗದಲ್ಲಿ ಶಾಸಕರಾದ ಅನ್ನಪೂರ್ಣ ತುಕಾರಾಂ ಮತ್ತು ಸಂಸದರಾದ ತುಕಾರಾಂ ಇವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಸಂಡೂರು ತಾಲೂಕಿನ ತ್ಯಾಗದಾಳ ಗ್ರಾಮದ 2 ಶಾಲಾ ಕೊಠಡಿಗಳ ನಿರ್ಮಾಣ, ಯರ್ರಾಯನಹಳ್ಳಿ, ತುಂಬರಗುದ್ದಿ, ಸ್ವಾಮಿಹಳ್ಳಿ, ಜಿಗೇನಹಳ್ಳಿ, ತ್ಯಾಗದಾಳ ಗ್ರಾಮಗಳಲ್ಲಿ ಹೈಮಾಸ್ಕ್ ಲೈಟ್ ಅಳವಡಿಕೆ, ಸ್ವಾಮಿಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ, ತೊಣಸಿಗೆರೆ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಭೂಮಿ ಪೂಜೆ ಮತ್ತು ಬೀದಿ ದೀಪ ಅಳವಡಿಕೆ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈಗ ಆಸ್ಪತ್ರೆ ಆಗಿದೆ, ಈಗ ಅಪ್ರೂವಲ್ ಆಗಿದೆ. ಇವತ್ತು ಹೆಲ್ತ್ ಮಿನಿಸ್ಟರ್ ಖಾದರ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ತಿಂಗಳವರೆ ಒಳಗೆ ಅದನ್ನು ಕೂಡ ಉದ್ಘಾಟನೆಗೆ ಬರ್ತೀನಿ. ಎಲ್ಲ ಮಾಡ್ಕೊಂಡು ಆ ಕಡೆ ಈ ಕಡೆ ಭೂಮಿ ಕೂಡ ಸಂತಾಟ ಮಾಡ್ಕೊಡಿ. ಇದನ್ನೆಲ್ಲ ರಾಜಕಾಲುವೆ ಕುಂಟೆಕನ್ನ ಸೇರಿಸ್ಬಿಡು ಸರ್. ಅದೊಂದು ನಂಗೆ ಸರ್, ಇದು ಕರೆಂಟ್ ವ್ಯವಸ್ಥೆ, ನೀರು ವ್ಯವಸ್ಥೆ ಅದೇ ಹೇಳ ನೋಡು. ಒಂದು ತಿಳ್ಕ, ನೀನು ಯುವಕ, ಯಾರು ಲೇಔಟ್ ಮಾಡಕ್ಕೆ ಕೊಟ್ಟಿದ್ದ ಅದನ್ನೆಲ್ಲ ಕೊಟ್ಟಿದ್ದಾರೆ ಸರ್. ಯಾರು ಮಾಡ್ದಾರೆ, ಯಾರು ಫಸ್ಟ್ ಅವ್ರಿಗೆ ಕಾನೂನು ಕ್ರಮ ಜರುಗ್ತದೆ. ಗೊತ್ತಾಯ್ತಾ ನಿನಗೆ? ಹಂಗೆಲ್ಲ ಹೊಲ್ದಾಗ ಕೊಡಕ್ಕೆ ಬರಲ್ಲ, ಅದು ಹೆಂಗೆ ಬೇಕಂಗೆ. ಅವೆಲ್ಲ ಭೂಮಿಗಳು ಮಾರ್ಕೊಂತಿಂದ ರೊಕ್ಕ ಮಾರ್ಕೊಂಡಿರಲ್ಲ, ಅದೆಲ್ಲ ಲೇಔಟ್ ಮಾಡಿ ಮಾರ್ಬೇಕಾಗಿತ್ತು. ಇವೆಲ್ಲ ಕೂಡ ಇರಲಿ, ನಮ್ಮ ತಪ್ಪಲ್ಲ ಅದು. ಈಗ ಮಾರ್ಕೊಂಡಿರೋ ತಪ್ಪುಗಳು ನಾನು ಸರಿ ಮಾಡಿಕೊಡ್ತೀನಿ, ಆಯ್ತಾ? ಮಾಡಿ ಕರೆಂಟಿನ ಮಾಡ್ಕೊಡ್ತೀನಿ, ಒಪ್ಪಿಗೆನಾ? ಇದು ನಾನು ಮಾಡ್ಕೊಡ್ತೀನಿ, ಏನು ಗಂಗಾ ಯೋಜನೆ ಮಾಡ್ಕೊಡ್ರಿ. ಗಂಗಾ ಯೋಜನೆ ಒಂದು ಮಾಡ್ಕೊಡ್ರಿ ಪ್ರಕಾಶ್. ನಮ್ಮ ಲಿಂಗಾಯತ್ ಕಮ್ಯುನಿಟಿ ಇದು ಈಗ 5 ಬರ್ತಾವಲ್ಲ, ಒಂದು ನಮ್ಮ ಅಮ್ಮಗೆ ಹಾಕಿ ಆ ಮನೆಗೆ ಊಟಕ್ಕೆ ಇಟ್ಕೊಂಡು ನೆಕ್ಸ್ಟ್ ಬಂದವರಿಗೆ ಡ್ಯಾಮ್ ನೀರಿನ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಪೈಪ್ ಎಲ್ಲ ನಡೀತಾ ಇದೆ ಎಲ್ಲದು. ತುಂಗಭದ್ರಾ ನದಿಯಿಂದ 160 ಕೋಟಿ ವೆಚ್ಚದಲ್ಲಿ ಡ್ಯಾಮ್ ನೀರು ಕೊಡ್ತಾ ಇದ್ದೀನಿ. ಇದೊಂದು 5-6 ತಿಂಗಳು ಹೆಚ್ಚು ಕಡಿಮೆ ಆಗ್ತೈತೆ, ಸ್ವಲ್ಪ ಹೊಟ್ಟೆ ಹಾಕ್ಯಾಡ್ರಿ. ಈಗ ಸದ್ಯ ಇರ್ಬೋದ್ರಪ್ಪ ಬಂದಿದ್ದಾನೆ, ನಾನು ಕರ್ಕಂಡ ಬಂದಿದ್ದೆ ಎಲ್ಲರನ್ನ. ನಿಮ್ಮ ಕುಡಿಯೋ ನೀರನ್ನು ಸರಿ ಮಾಡ್ಕೊಡ್ತೀನಿ.